ತಮ್ಮನೇಲಿ ನೋಡಿ ಈ ವಿಡಿಯೋ ಕ್ಲಿಕ್ ಮಾಡಿದ್ದೀರಾ, ನೋಡಬೇಕು ಅಂತ ಬಂದಿದ್ದೀರಾ ಅಂದರೆ ಕಂಪ್ಲೀಟಾಗಿ ನೋಡಿಬಿಡಿ. ಅದಾದಮೇಲೆ ನಿಮಗೆ ಏನು ಅನಿಸ್ತು, ನಾನು ಮಾತಾಡಿರೋದು ಸರಿನಾ ತಪ್ಪೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ನಾನು ಏನಕ್ಕೆ ವ್ಲಾಗ್ ಮಾಡ್ತಾಯಿದ್ದೀನಿ. ಫಸ್ಟ್ ಆಫ್ ಆಲ್ ನಾನು ಯಾರು, ನಾನೇನು ಅದ್ರ ಬಗ್ಗೆ ಮಾತಾಡದೆ ಸುಮ್ಮನೆ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಹಿಂಗೆ ಕ್ಯಾಮ್ರಾ ಹಿಂದೆಯಿಂದ ಮಾತಾಡ್ತಾಯಿದ್ರೆ ನಂಗೆ ಗೊತ್ತು ಅದೇನು ಪ್ರಯೋಜನಕ್ಕೆ ಬರಲ್ಲ. ಕ್ಯಾಮ್ರಾ ಮುಂದೆ ಬಂದು ಮಾತಾಡಬೇಕು, ನಾನು ಅದನ್ನು ಮಾಡ್ತೀನಿ. ಬಟ್ ಫಸ್ಟ್ ಇವಾಗ ಶುರುನಾರು ಮಾಡೋಣ ಅಟ್ಲೀಸ್ಟ್. ಸೊ ಯಾಕೆ ನಾನು ಯೂಟ್ಯೂಬ್ನ ವ್ಲಾಗಿಂಗ್ನ ಸ್ಟಾರ್ಟ್ ಮಾಡಿದೆ, ನಿಮ್ಗಳಿಗೆ 1000 ರೀಸನ್ ಸಿಗುತ್ತೆ ಏನಕ್ಕೆ ಮಾಡಬೇಕು. ಒಂದು ಕೆಲಸ, ಯಾವುದಾದ್ರು ಒಂದು ಕೆಲಸ ಏನೋ ಮಾಡಬೇಕು ಅಂದರೆ ಅದನ್ನ ಏನಕ್ಕೆ ಮಾಡಬೇಕು ಅಂತ 1000 ರೀಸನ್ಸ್ ಇದೆ. ಈಗ ನಾನು ಏನಕ್ಕೆ ಆಫೀಸ್ಗೆ ಹೋಗ್ತಾಯಿದ್ದೀನಿ, ಕೆಲಸ ಮಾಡ್ತಾಯಿದ್ದೀನಿ, ಸ್ಯಾಲ್ರಿಗೋಸ್ಕರ ಅನ್ಬೋದು, ಇಲ್ಲ ಸ್ಕಿಲ್ಸು ಎಕ್ಸ್ಪೀರಿಯನ್ಸ್ಗೋಸ್ಕರ ಅಂತ ಹೇಳ್ಬೋದು, ಇಲ್ಲ ನನ್ನ ಕರಿಯರ್ ಗ್ರೋತ್ಗೆ ಮುಂದೆ ಫ್ಯೂಚರಲ್ಲಿ ನಾನು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಥವಾ ಏನೋ ಬಿಸ್ನೆಸ್ ಮಾಡ್ಬೇಕು, ಅದಕ್ಕೊಂದಿಲ್ಲ ಎಕ್ಸ್ಪೋಸರ್ ಸಿಗುತ್ತೆ, ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಇಂಡಸ್ಟ್ರಿದು ಅಂತ ಇರ್ಬೋದು. 1000 ರೀಸನ್ಸ್ ಇರ್ಬೋದು, 1000 ಡೆಫಿನಿಷನ್ಸ್ ಇರ್ಬೋದು. ಬಟ್ ರಿಯಲ್ ಏನಪ್ಪ ಅಂದರೆ, ಲೈಕ್ ನಮ್ಮ ಮನಸ್ಸಿಂದ ನಮಗೆ ಏನು ಅನಿಸ್ತಾ ಇದೆ ಈ ಕೆಲಸ ಮಾಡಬೇಕಾದ್ರೆ, ಖುಷಿ ಇದೆಯೋ ಅಥವಾ ಸುಮ್ಮನೆ ಮಾಡಬೇಕು ಅಂತ ಮಾಡ್ತಾಯಿದ್ದೀವೋ, ಅದು ಮ್ಯಾಟ್ರ್ ಆಗುತ್ತೆ. ಸೊ ನಾನು ಅದೇ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇರೋದು. ಫಸ್ಟು ನಾನು ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅನ್ನೋದನ್ನ ಹೇಳ್ಬಿಡ್ತೀನಿ. ನನಗೆ ನಾನು ಎಷ್ಟೊಂದು ಜನ ಕಂಟೆಂಟ್ ಕ್ರಿಯೇಟರ್ಸ್ನ, ಯೂಟ್ಯೂಬರ್ಸ್ನ, ಟ್ರಾವೆಲ್ ಲಾಗರ್ಸ್ನ ಫಾಲೋ ಮಾಡ್ತಾಯಿದ್ದೀನಿ. ಇಲ್ಲ ಅಂತಿಲ್ಲ, ಕನ್ನಡದವರಾಗಿರಲಿ ಅಥವಾ ಯಾರೇ ಆಗಿರಲಿ ಚೆನ್ನಾಗಿ ಕಂಟೆಂಟ್ ಮಾಡ್ತಾ ಇರೋ ಅಂಥವ್ರನ್ನ, ಅವ್ರನ್ನ ಯಾರನ್ನೋ ನೋಡಿ ಇನ್ಸ್ಪೈರ್ ಆಗಿ ಇದನ್ನು ಮಾಡ್ತಾಯಿಲ್ಲ. ಫಸ್ಟ್ ಕ್ಲಾರಿಟಿ, ಹಂಗೆ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಒಬ್ಬರೇನೋ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಅದನ್ನು ನೋಡಿ ನಾವು ಒಳ್ಳೆ ಕೆಲಸ ಮಾಡೋದು ತಪ್ಪಿಲ್ಲ. ಏನು ಹೇಳೋಕ್ಕೆ ಬಂದೆ ಅಂದರೆ, ನಮ್ಗೆ ಮನಸ್ಸಿಲ್ಲ, ಸುಮ್ಮನೆ ಅವ್ರು ಮಾಡ್ತವ್ರೆ, ಅವರು ಪಾಪ್ಯುಲರ್ ಆಗ್ತವ್ರೆ, ಒಳ್ಳೆ ರೀಚ್ ಸಿಗ್ತಾಯಿದೆ, ಒಳ್ಳೆ ದುಡ್ಡಿದೆಯಂತೆ ಯೂಟ್ಯೂಬಲ್ಲಿ, ಆ ಥರ ಎಲ್ಲ ಮಾತಾಡ್ತಿದ್ದಾರೆ, ಹೇಳ್ತಿದ್ದಾರೆ, ನೀವು ಮಾಡಿ ಅಂತಿದ್ದಾರೆ ಅಂದ ತಕ್ಷಣ ಮಾಡೋದಲ್ಲ. ಅದರಿಂದ ನಾನು ಮಾಡಲಿಲ್ಲ. ಅಷ್ಟು ನನ್ನ ಬಗ್ಗೆ ಹೇಳ್ಬಿಡ್ತೀನಿ. ನನ್ನ ಹೆಸರು ಪ್ರಜ್ವಲ್ ಅಂತ. ನಾನು ಮೂಲತಃ ಶಿಕಾರಿಪುರದವನು, ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕು. ಸ್ಕೂಲು ಎಲ್ಲ ಓದಿದ್ದೆಲ್ಲ ಅಲ್ಲೇ ಶಿಕಾರಿಪುರದಲ್ಲಿ. ನೆಕ್ಸ್ಟು ಡಿಗ್ರಿ ನಮ್ಮ ಶಿವಮೊಗ್ಗ ಸಹ್ಯಾದ್ರಿ ಕಾಲೇಜಲ್ಲಿ ಮಾಡಿದೆ. ಅದಾದಮೇಲೆ BSc ಮಾಡಿದ್ದು. BSc ಮಾಡಾದಮೇಲೆ ಕನ್ಫ್ಯೂಷನ್ ಇತ್ತು, ಏನಕ್ಕೆ BSc ಮಾಡಿದೆ ಅಂತಲೇ ಗೊತ್ತಿರಲಿಲ್ಲ. ಅದಾದಮೇಲೆ MSc ಮಾಡೋದಕ್ಕೆ ತುಂಬ ಕನ್ಫ್ಯೂಷನಲ್ಲಿದ್ದೆ, ಮಾಡಲೋ ಬೇಡವೋ, ಏನು ನೆಕ್ಸ್ಟು ಮಾಡಿದ್ರೆ ಏನು ಮುಂದೇನು ಕತೆ, ಏನು ಮಾಡ್ಬೋದು, ಏನೇನು ಅಂತ. ನನಗೆ ಅಲ್ಲೇನೂ ಒಂದು ಫಿಗರ್ ಕಾಣಲಿಲ್ಲ ಮುಂದೆ ಫ್ಯೂಚರ್ದು ಏನು ಅಂಥೇಳಿ. ಆವಾಗ MBA ಮಾಡೋಣ ಅಂತ ಒಂದು ತಲೆಯಲ್ಲಿ ಬಂತು. ಸೊ ಅಟ್ಲೀಸ್ಟ್ ಸ್ವಲ್ಪ ಬೇರೆ ಥರ ಎಕ್ಸ್ಪೋಜರ್ ಸಿಗುತ್ತೆ. ಹೆಂಗಿದ್ರೂ ಇಲ್ಲಿ ಡಿಗ್ರಿ ಸೈನ್ಸ್ ತನಕ ಮಾಡಾಗಿದೆ, ಸ್ವಲ್ಪ ಬಿಸ್ನೆಸ್ ರಿಲೇಟೆಡ್ ಬಗ್ಗೆ ಕಲಿಯೋಣ ಅಂತ ಅನಿಸ್ತು. ನಮ್ಮದೇನು ಬೇಸಿಕಲಿ ಬಿಸ್ನೆಸ್ ಫ್ಯಾಮಿಲಿ ಅಲ್ಲ, ಪ್ರಾಪರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅಪ್ಪ ಒಬ್ಬರೇ ಮನೇಲಿ ಕೆಲಸ ಮಾಡೋದು. ಸೊ ಕಷ್ಟ ಎಲ್ಲರಿಗೂ ಇರುತ್ತೆ, ಅದ್ರ ಬಗ್ಗೆ ನಾನು ಇಲ್ಲಿ ಮಾತಾಡೋಕ್ಕೆ ಬಂದಿಲ್ಲ. ಅಪ್ಪ ಒಬ್ಬರೇ ದುಡಿಯೋರಾದ್ರೂ ಮನೇಲಿ ನಮಗೆ ಅಷ್ಟೊಂದು ಕಷ್ಟ ಅಂತ ಫೀಲ್ ಮಾಡಿಸಿಲ್ಲ ಎಲ್ಲೂ. ಕಷ್ಟಪಟ್ಟು ಅವ್ರು ದುಡಿದು ನಮ್ಮ ಚೆನ್ನಾಗೇ ಸಾಕಿದ್ದಾರೆ. ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಪ್ರತಿ ವರ್ಷ ಸ್ಕೂಲಲ್ಲಿ, ನಿಮಗೆಲ್ಲ ಗೊತ್ತಿರುತ್ತೆ ಆ ಟೈಮಲ್ಲಿ, ಇವಾಗೂ ಇರುತ್ತಲ್ಲೋ ನಂಗೆ ಗೊತ್ತಿಲ್ಲ ಇವಾಗಿನ ಸ್ಕೂಲ್ಗಳಲ್ಲಿ, ಬಟ್ ನಮ್ಮ ಟೈಮಲ್ಲಿ ಟ್ರಿಪ್ಸ್ ಕರ್ಕೊಂಡು ಹೋಗೋರು. ಪ್ರತಿ ವರ್ಷ ಒಂದು ಸಲನೂ ಇಲ್ಲ ಅಂತ ಹೇಳಿಲ್ಲ. ನಾವು ಏನು ತುಂಬ ಹಠ ಮಾಡ್ತಿದ್ವಿ ಅಂತಲ್ಲ, ಬಟ್ ಬೇಡ ಅಂತ ಹೇಳಿಲ್ಲ. ನಾವಂತೂ ನೋಡಿಲ್ಲ, ನಮ್ಮ ಮಕ್ಕಳಾದರೂ ತಿರುಗಾಡಲಿ ನೋಡಲಿ ಅನ್ನೋ ಮೈಂಡ್ ಸೆಟ್ಟಲ್ಲಿದ್ದರು. ಅದೊಂದು ತುಂಬ ಒಳ್ಳೆಯ ವಿಷಯ ಮತ್ತು ತುಂಬ ಖುಷಿ ಪಡೋ ವಿಷಯ. ಅವ್ರು ಅವತ್ತು ಆ ಥರ ಮಾಡಿದ್ರಿಂದನೋ ಏನೋ ಗೊತ್ತಿಲ್ಲ, ತಿರುಗಾಡೋ ಚಟ ಹುಡ್ಕೊಂಬಿಟ್ಟಿದೆ. ಇದು ಒಳ್ಳೆ ಚಟನೋ ಕೆಟ್ಟ ಚಟನೋ ನನಗೆ ಗೊತ್ತಿಲ್ಲ, ಬಟ್ ಒಂದು ಚಟ ಅಂತೂ ಹೌದು. 25 ವರ್ಷ ಆಗಬೇಕಿತ್ತು ನಂದು ಅಂತ ಒಂದು ಗಾಡಿ ತೊಗೊಂಡು ನಾನು ಟ್ರಿಪ್ ಮಾಡಿ ತಿರುಗಾಡೋದಕ್ಕೆ. ಬಟ್ ಅಲ್ಲಿವರೆಗೂ ನಾವೇನು ತಿರುಗಾಡಿಲ್ಲ, ಟ್ರಿಪ್ ಮಾಡಿಲ್ಲ ಅಂತಿಲ್ಲ, ಎಲ್ಲ ಊರು ಸುತ್ತಿದ್ದೀವಿ. ಮನೇಲಿ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ. ಅವ್ರು ಸಪೋರ್ಟ್ ಮಾಡಿ ಅವ್ರು ದುಡ್ಡು ಕೊಟ್ಟು ಕಳಿಸಿರೋದಕ್ಕೇ ನಾವು ತಿರುಗಾಡೋಕ್ಕಾಗಿದ್ದು. ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಅವ್ರು ಇರೋವರೆಗೂ ಅವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ ಅದು ಅಷ್ಟೇ ಸಾಕು ಅಂತ ಅಂದ್ಕೊತೀನಿ. ಅವರು ನಮ್ಮಿಂದ ಅಷ್ಟೇ ಎಕ್ಸ್ಪೆಕ್ಟ್ ಮಾಡೋದು. ಓಕೆ, ವಾಪಸ್ ಬರೋಣ ವಿಡಿಯೋಗೆ. ಅಲ್ಲಿಂದ ಉಟ್ಕೊಂಡಿರೋ ಈ ಟ್ರಾವೆಲ್ ಮಾಡೋ ಚಟ ನಾವು ಡಿಗ್ರಿಲಿ ಸಿಕ್ಕಾಪಟ್ಟೆ ಟ್ರಿಪ್ಸ್ ಮಾಡಿದ್ವಿ, PUಲಿದ್ದಾಗೂ ಮಾಡಿದ್ವಿ. ಫ್ರೆಂಡ್ಸ್ ಜೊತೆ ಅವಾಗೆಲ್ಲ TT ಮಾಡಿಕೊಂಡು ಗಾಡಿಗಳು ಮಾಡ್ಕೊಂಡು ಹೋಗ್ತಿದ್ವಿ. ಇಲ್ಲ ಫ್ರೆಂಡ್ಸ್ಗಳು ಗಾಡಿಗಳು ಇರ್ತಿತ್ತು, ಅದರಲ್ಲಿ ಹೋಗ್ತಾಯಿದ್ವಿ. ಡಿಗ್ರಿಲೆಲ್ಲ ಸುಮಾರು ಟ್ರೆಕ್ಕಿಂಗ್ ಮಾಡಿ ಮುಗಿಸಿದ್ದೀವಿ. ಎಲ್ಲ ಕುದುರೆಮುಖ ಆಗಲಿ, ನಮ್ಮ ಕುಮಾರ ಪರ್ವತ ಆಗಲಿ ಎಲ್ಲ ಮಾಡಿದ್ದೀವಿ, ಮಾಡಿಲ್ಲ ಅಂತಿಲ್ಲ. ಆವಾಗ ರೆಕಾರ್ಡ್ ಮಾಡ್ತಾ ಇರಲಿಲ್ಲ ಅಷ್ಟೇ. ಆವಾಗ ಆ ವಿಡಿಯೋಗ್ರಫಿ ಮಾಡ್ತಾ ಇರಲಿಲ್ಲ, ಅದು ವ್ಲಾಗ್ ಥರ ಮಾಡಬೇಕು ಅಂತ ಅನಿಸಿರಲಿಲ್ಲ, ಮಾಡಲಿಲ್ಲ ಅಷ್ಟೇ.
ಬಟ್ ಇವಾಗ ನಾನು ಮಾಡ್ತಾ ಇರೋದು ಈ ಯೂಟ್ಯೂಬ್ಗೋಸ್ಕರ, ಈ ಲಾಗಿಂಗೋಸ್ಕರ ಟ್ರಾವೆಲ್ ಮಾಡ್ತಾಯಿಲ್ಲ ಅಥವಾ ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ. ನಾನು ಹೇಗಿದ್ದರೂ ಟ್ರಾವೆಲ್ ಮಾಡ್ತಾಯಿದ್ದೀನಿ, ಹೇಗಿದ್ದರೂ ಟ್ರಿಪ್ ಮಾಡ್ತೀನಿ, ಹೇಗಿದ್ದರೂ ಫ್ರೆಂಡ್ಸ್ ಜೊತೆ ತಿರುಗಾಡ್ತೀನಿ ಅಂದಮೇಲೆ ಅದನ್ನೊಂದು ಕ್ಯಾಪ್ಚರ್ ಮಾಡೋಣ ಮೆಮೊರಿನ ಅಂತ ಅಷ್ಟೇ. ಸೊ ಇದೇ ಡಿಫ್ರೆನ್ಸ್. ಏನಕ್ಕೆ ಹೇಳ್ತಾ ಇದ್ದೀನಿ ನಾನು, ಏನಕ್ಕೆ ಯೂಟ್ಯೂಬ್ ಶುರು ಮಾಡಿದೆ ಅಂತ. ಎಷ್ಟೊಂದು ಜನ ಇವಾಗ ಟ್ರೆಕ್ಕಿಂಗ್ಗಳಿಗೇ ಈಗ ನೆಕ್ಸ್ಟ್ ಮಂತಲ್ಲಿ ಹೋಗೋಣ ಅಂತಿದ್ರು ಹುಡುಗರು, ಮಾನ್ಸೂನ್ ಸ್ಟಾರ್ಟ್ ಆಗ್ತಾಯಿದೆ. ಬಟ್ ಏನಕ್ಕೆ ನನಗೆ ಬೇಜಾರಾಗ್ತಿದೆ ಅಂದರೆ, ಎಷ್ಟೊಂದು ಜನ ರೀಲ್ಸಲ್ಲಿ ನೋಡ್ತೀನಿ, ತುಂಬ ಜನ ಬರೀ ರೀಲ್ಸ್ ಮಾಡೋದಕ್ಕೆ, ಕೊಟ್ಟಿಯಾರ್ದು ನೋಡಿರ್ಬೋದು ನೀವು, ಫೋಟೋಸ್ ಹಾಕೋದಕ್ಕೆ, ರೀಲ್ಸ್ ಮಾಡೋದಕ್ಕೆ ಅಂತಲೇ ಹೋಗ್ತಾಯಿದ್ದಾರೆ. ಸೊ ಅದು ನನಗೇನೋ ಸರಿ ಅನಿಸ್ತಾ ಇಲ್ಲ. ಯಾಕೆಂದರೆ ಆ ಥರ ಜನ, ನಾವು ಹೋಗಿದ್ದ ಟೈಮಲ್ಲಿ ಆ ಟ್ರೆಕ್ಕಿಂಗ್ಸ್ ಹೇಗಿತ್ತು, ನಿಜವಾದ ಟ್ರೆಕ್ಕಿಂಗ್ ಥರ ಫೀಲ್ ಆಗ್ತಿತ್ತು. ಇವಾಗ ಒಳ್ಳೆ ಒಬ್ಬರಿಂದ ಒಬ್ಬರು ಕೈ ಹಿಡ್ಕೊಂಡು ಹೋಗ್ತಾ ಇರೋ ಥರ, ಅದು ಏನದು ಆ ಫೀಲ್ ಬರ್ತಾ ಇಲ್ಲ ಇವಾಗ. ಯಾಕಂದರೆ ಜನ ಎಲ್ಲರೂ ವೀಡಿಯೋಗೋಸ್ಕರ, ಸೋಷಿಯಲ್ ಮೀಡಿಯಾ ಕಂಟೆಂಟ್ಗೋಸ್ಕರ ಟ್ರಾವೆಲ್ ಮಾಡ್ತಾಯಿದ್ದಾರೆ. ಏನೋ ಒಂದು ಮಾಡೋ ಕೆಲಸ ನಿಮ್ಮ ಖುಷಿಗೋಸ್ಕರ ನೀವು ಮಾಡ್ತಾಯಿದ್ದೀರಾ ಅಂದರೆ ಅದು ನಿಮ್ಗೆ ಯಾವತ್ತೂ ಬೇಜಾರಾಗಲ್ಲ ಅಥವಾ ಫ್ರಸ್ಟ್ರೇಷನ್ ಆಗಲ್ಲ. ಈಗ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಇಲ್ಲ, ನಂಗೆ ಗೊತ್ತು. ಚಾನಲ್ ಓಪನ್ ಮಾಡಿ ಒಂದು 6 ತಿಂಗಳಾಯಿತು, ಒಂದು 100-130 ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಚಾನಲಲ್ಲಿ ವೀಡಿಯೋಸ್ ಹಾಕ್ತಾಯಿದ್ದೀನಿ, ಒಂದು 100 ಜನ 200 ಜನ ವ್ಯೂಸ್ ಬರ್ತಾಯಿದೆ. ನನಗೇನದು ಫ್ರಸ್ಟ್ರೇಷನ್ ಆಗಲಿ, ಟೆನ್ಷನ್ ಆಗಲಿ, ಅಯ್ಯೋ, ಯಾಕಂದರೆ ನಾನು ವ್ಯೂಸ್ಗೋಸ್ಕರ, ಸಬ್ಸ್ಕ್ರೈಬರ್ಸ್ಗೋಸ್ಕರ ಅಂತ ಚಾನಲ್ ಸ್ಟಾರ್ಟ್ ಮಾಡಿಲ್ಲ. ಹೆಂಗಿದ್ರೂ ಟ್ರಾವೆಲ್ ಮಾಡ್ತೀನಿ, ಹೆಂಗಿದ್ರೂ ಟ್ರಿಪ್ಸ್ ಮಾಡ್ತಾಯಿದ್ದೀನಿ, ನೋಡೋಣ ನನ್ನಿಂದ ಏನಾದರೂ ಒಳ್ಳೆಯ ಸಂದೇಶ ಕೊಡೋಕೆ ಆಗುತ್ತಾ, ಟ್ರೈ ಮಾಡೋಣ ಅಂತ ಸ್ಟಾರ್ಟ್ ಮಾಡಿರೋದು. ಏನಾದರೂ ನನ್ನಿಂದ ಒಬ್ಬರಿಗೋ ಇಬ್ಬರಿಗೋ ಒಳ್ಳೇದಾಯಿತು ಅಂದರೆ ಅದಕ್ಕಿಂತ ದೊಡ್ಡ ವಿಷಯ ಇನ್ನೊಂದೇನಿದೆ ಹೇಳಿ. ಸೊ ಅದು ಮೇಯ್ನ್ ಉದ್ದೇಶ, ಏನಕ್ಕೆ ನಾನು ಸ್ಟಾರ್ಟ್ ಮಾಡಿದೆ ಅನ್ನೋದಕ್ಕೆ. ನಿಮಗೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇನ್ನೊಂದು ಏನು ನಾನು ಅಡ್ವಾಂಟೇಜ್ ನನಗೆ ಸಿಕ್ಕಿರೋದು ಈ 6 ಮಂತ್ಸಲ್ಲಿ ಅಂತ ಅಂದರೆ, ಮುಂಚೆ ಈ ಥರ ಕ್ಯಾಮ್ರಾ ಹಾಕ್ಕೊಂಡು ಗಾಡಿಗೆ ಹೋಗೋದಕ್ಕೆ ನಂಗೆ ಸ್ಟಾರ್ಟಿಂಗಲ್ಲಿ ಮುಜುಗರ ಆಗ್ತಿತ್ತು. ಏನು ಜನ ನೋಡ್ತಾರೆ ಹಂಗೆ ಹಿಂಗೆ ಅಂತೇಳಿ, ಕ್ಯಾಮ್ರಾ ಹಿಡ್ಕೊಂಡು ಹೊರಗಡೆ ವೀಡಿಯೋಸ್ ಮಾಡೋದಕ್ಕೆ ಒಂಥರ ಅನಿಸ್ತಿತ್ತು. ಅಷ್ಟೊಂದು ಕಾನ್ಫಿಡೆಂಟ್ ಇರ್ತಿರ್ಲಿಲ್ಲ. ಬಟ್ ಈಗ ಅದು ಸುಮ್ಮನೆ ಸ್ಟಾರ್ಟ್ ಮಾಡು ಅಂತ ಮಾಡಾದ್ಮೇಲೆ ಈಗ ಇಷ್ಟೊಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅಥವಾ ಸ್ವಲ್ಪ ಅದನ್ನು ಮಾಡ್ತಾ ಒಂದು 5-6 ತಿಂಗಳಲ್ಲೇ ನನ್ನಲ್ಲಿ ತುಂಬ ಚೇಂಜಸ್ ಆಗಿದೆ. ತಲೆ ಕೆಡ್ಸ್ಕೊತಾ ಇಲ್ಲ ಇವಾಗ. ಯಾರು ನೋಡಲಿ, ಏನಾದ್ರು ಮಾಡಲಿ, ನಮ್ಮ ಖುಷಿಗೆ ಅಂತೇಳಿ ನಾನೇನು ಇದು ಕೆಟ್ಟ ಕೆಲಸ ಮಾಡ್ತಾಯಿಲ್ಲ ಅಥವಾ ಇನ್ನೊಬ್ರಿಗೆ ತೊಂದರೆ ಕೊಡ್ತಾ ಇಲ್ಲಲ್ಲ. ನನ್ನ ಪಾಡಿಗೆ ನಾನು ಏನೋ ಮಾಡ್ತಾಯಿದ್ದೀನಿ ಅಂಥೇಳಿ ಸುಮ್ಮನೆ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ವಿಷಯ, ನೀವೇನು ಕಲಿತೀರಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಅಂದರೆ, ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಬೂಸ್ಟ್ ಆಗುತ್ತೆ ನಿಮ್ಮಲ್ಲಿ. ಕ್ಯಾಮ್ರಾ ಮುಂದೆ ಮಾತಾಡೋದ್ರಿಂದ ಆಗಿರ್ಬೋದು, ಅಥವಾ ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರ. ಏನಾದ್ರು ಇವತ್ತು ಮಾಡಿದ ವೀಡಿಯೋ ಮಾಡಿ ಎಡಿಟ್ ಮಾಡಿ ಇಷ್ಟು ಟೈಮ್ ಲೈನ್ ಒಳಗಡೆ ಹಾಕಬೇಕು ಅಂತ ಇರ್ತೀರ. ಸೊ ಅದೊಂದು ಡಿಸಿಪ್ಲಿನ್ ಬಂದುಬಿಡುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಕಲಿತೀರ. ಇವ್ಯಾವು ನೀವು ಕಲ್ತಿರಲ್ಲ, ನಂಗೆ ಗೊತ್ತು. ಸ್ಕೂಲಲ್ಲೆಲ್ಲ ಯಾರು ಇವನು ಹೇಳ್ಕೊಡಲ್ಲ, ಕಾಲೇಜಲ್ಲಿ ಇವನು ಹೇಳ್ಕೊಡಲ್ಲ. ಇದು ನಾವು ರಿಯಲ್ ಲೈಫಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಅಲ್ಲೇ ಕಲಿಬೇಕು. ಸೊ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಾನೇನು ಕೆಲಸ ಎಲ್ಲ ಬಿಟ್ಬಿಟ್ಟು ಫುಲ್ ಟೈಮ್ ಇದನ್ನೇ ಮಾಡೋಣ ಅಂತೆಲ್ಲ ರಿಸ್ಕ್ ತೊಗೊತಾ ಇಲ್ಲ. ರಿಸ್ಕ್ ತೊಗೊಬೇಕು, ಕ್ಯಾಲ್ಕುಲೇಟೆಡ್ ರಿಸ್ಕ್ ತೊಗೊಬೇಕು ಅಂತ ಹೇಳ್ತಾರೆ. ನಾನು ಕೆಲಸ ಮಾಡ್ತಾನೆ ಇದನ್ನು ನನ್ನ ಫ್ರೀ ಟೈಮಲ್ಲಿ ಎಡಿಟಿಂಗ್ ಆಗಲಿ ಅಥವಾ ವೀಕೆಂಡ್ಸಲ್ಲಿ ಎಡಿಟಿಂಗ್ ಆಗಲಿ ಮಾಡ್ತಾ ಇರೋದು. ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂದರೆ ನಿಮಗೊಂದು ಕ್ಲಾರಿಟಿ ಪಕ್ಕಾ ಬಂದಿರುತ್ತೆ, ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಬೇಡ ಅಂಥೇಳಿ. ನಿಮಗೆ ನಿಜವಾಗ್ಲೂ ಅದೊಂದು, ಈಗ ಯಾರೋ ಒಬ್ಬನಿಗೆ ಹಸು ಇದೆ ಅಂದರೆ ಊಟ ಹಾಕ್ಬೋದು ಅಥವಾ ಊಟ ಮಾಡ್ಬೋದು. ಅವನು ಸುಮ್ಮನೆ ಯಾರೋ ಒಬ್ಬ ತಿಂತವನೇ ನಾನು ತಿನ್ನಬೇಕು ಅಂದರೆ ತಿನ್ನೋಕ್ಕಾಗತ್ತಾ? ಹೋಗುತ್ತಾ ಒಳಗೆ? ಹಂಗೂ ಹೋದ್ರೂ ಹೆಲ್ತ್ ಪ್ರಾಬ್ಲಮ್ಸ್ ಆಗುತ್ತೆ. ಹಾಗೆಯೇ ನಿಮ್ಮಲ್ಲ ಹಂಗರ್ ಇತ್ತು ಅಂದರೆ ಖಂಡಿತ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಮಾಡಬೇಕಂದ್ರೆ ಒಳ್ಳೊಳ್ಳೆ ಮೊಬೈಲೇ ಇರಬೇಕು, ಒಳ್ಳೊಳ್ಳೆ ಗಾಡಿನೇ ಇರಬೇಕು ಅಂತೆಲ್ಲ ತಲೆ ಕೆಡ್ಸ್ಕೊಂಬಿಡಿ. ನಾನು ಯೂಟ್ಯೂಬ್ಗೋಸ್ಕರ, ಲಾಗ್ ಮಾಡೋಕ್ಕೋಸ್ಕರ ಈ ಗಾಡಿ ತೊಗೊಂಡಿಲ್ಲ. ಹೇಳಿದ್ನಲ್ಲ, ನಂಗೆ ಟ್ರಾವೆಲ್ ಮಾಡೋ ಹುಚ್ಚು. ಅದಕ್ಕೆ ಸಪೋರ್ಟ್ ಆಗಲಿ, ನನ್ನ ಬಜೆಟಲ್ಲಿ ಬರಲಿ ಅಂತ ಹೇಳ್ಬಿಟ್ಟು ಈ ಗಾಡಿ ತೊಗೊಂಡೆ. ನಮ್ದು ಎಷ್ಟಿದೆ ದುಡ್ಡು, ನಮ್ಗೆ ಎಷ್ಟಾಗುತ್ತೆ, ನಮ್ಮದು ಕಂಫರ್ಟಬಲಾಗಿ ನಾವೇನು ಖುಷಿಯಾಗಿ ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ ಅಷ್ಟರಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು. ಸ್ಟಾರ್ಟ್ ಮಾಡಿದ್ರೆ ಆಮೇಲೆ ಬೆಳೆಯೋದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ, ಕನಸು ಕಾಣೋದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ದೊಡ್ಡ ಕನಸು ಕಾಣಿ, ಎಲ್ಲರಿಗೂ ಒಳ್ಳೆಯದಾಗಲಿ. ದೊಡ್ಡ ಕೆಲಸ, ಒಳ್ಳೆ ಕಷ್ಟಪಟ್ಟು ಕೆಲಸ ಮಾಡಿ, ದುಡ್ಡು ಮಾಡಿ, ಅದಾದಮೇಲೆ ನಿಮಗೆ ಬೇಕಾದ ಗಾಡಿ, ಮನೆ, ಕಾರು ಏನು ಬೇಕಾದ್ರೂ ಮಾಡಿ. ಬಟ್ ಸ್ಟಾರ್ಟಿಂಗಲ್ಲೇ ಅಪ್ಪ ಅಮ್ಮಂಗೆ ಹಿಂಸೆ ಕೊಟ್ಟು ಇನ್ನೂ ಕೆಲಸಕ್ಕೆ ಸೇರಿಲ್ಲ, 18 ವರ್ಷ ಆದ ತಕ್ಷಣ ಲೈಸೆನ್ಸ್ ಏನೋ ಮಾಡಿಸ್ಬೇಕು ಅಂತಿದೆ. ಬಟ್ ಗಾಡಿ ತೊಗೊಂಡು ನೀವು ತಿರುಗಾಡಲೇಬೇಕು ಅಂತ ಏನಿಲ್ವಲ್ಲ. ಕಷ್ಟಪಟ್ಟು ಓದಿಸಿರ್ತಾರೆ ಅಂದರೆ ಒಂದು ಕೆಲಸ ತೊಗೊಳ್ಳಿ, ದುಡೀರಿ, ಸೇವ್ ಮಾಡಿ, ಆಮೇಲೆ ತೊಗೊಳ್ಳಿ. ನಿಮ್ಮ ಕೈಯಲ್ಲಿ ಯಾವುದಾಗುತ್ತೋ ಆ ಗಾಡಿ ತೊಗೊಳ್ಳಿ. ಜನದ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊತೀರ? ಜನ ಇರೋದೇ ಮಾತಾಡೋದಕ್ಕೆ. ನಿಮಗೇನಾಗುತ್ತೆ ಅದನ್ನು ಮಾಡಿ. ನಿಮ್ಮ ಸಾಲ EMI ಕಟ್ಟೋಕ್ಕೆ ಅವ್ರು ಬರಲ್ಲ. ನಿಮ್ಮ ಪ್ರಾಬ್ಲಮ್ ಆದಾಗ ಕುತ್ಕೊಂಡು ನಿಮ್ಮ ಜೊತೆ ಸಮಾಧಾನ ಮಾಡೋಕ್ಕೆ ಅವ್ರು ಬರಲ್ಲ. ಅಂದಮೇಲೆ ಯಾಕೆ ತಲೆ ಕೆಡ್ಸ್ಕೊತೀರ ಅವ್ರ ಬಗ್ಗೆ? ನೋಡಿ,
ನಮ್ಮ ಜನನಾಯಕರೇ ನಮ್ಮ ಬಗ್ಗೆ ತಲೆ ಕೆಡ್ಸ್ಕೊತವ್ರ. ಈ ರೋಡ್ ಮೊದಲೇ ಸೇರಿರಲಿಲ್ಲ, ಮತ್ತಿದ್ರಲ್ಲಿ ಏನೋ ಗುಂಡಿ ತೆಗಿತವ್ರೋ ದೇವರಾಣೆ ಗೊತ್ತಿಲ್ಲ. ಹೊಸ ರೋಡ್ ಮಾಡಿದ್ರೆ ಒಳ್ಳೆ ಖುಷಿ ಆಗುತ್ತೆ. ರೋಡ್ ಸರಿ ಇಲ್ಲ ಅಂತ ಒಂದು ವಿಡಿಯೋ ಮಾಡಿದ್ದೆ, ಬಟ್ ನನ್ನ ವಿಡಿಯೋಯಿಂದ ಈ ರೋಡು ಸರಿ ಮಾಡ್ತವ್ರೆ ಅಂತ ನಾನು ಹೇಳ್ತಿಲ್ಲ. ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿಲ್ಲ ಏನು ಮಾಡ್ತವ್ರೆ ಅಂತೇಳಿ. ಮೊದಲೇ ಕಚ್ಚಡ ಆಗಿದೆ ರೋಡಿದು. ಅದು ಗೊತ್ತಿಲ್ಲ, ಏನಾದ್ರು ಮಾಡಲಿ ಬಿಡಿ. ನಾನು ಇದು ಪರ್ಫೆಕ್ಷನ್ ಬಗ್ಗೆ ಮಾತಾಡ್ತಾ ಇಲ್ಲ, ಬಟ್ ಒಂದು ನಿಮ್ಮ ಹತ್ರ ಒಳ್ಳೆ ಕ್ವಾಲಿಟಿ ಕ್ಯಾಮ್ರಾ ಇತ್ತು, ಒಳ್ಳೆ ಕ್ವಾಲಿಟಿ ಗ್ಯಾಜೆಟ್ಸ್ ಇತ್ತು ಅಂದರೆ ತುಂಬ ಒಳ್ಳೆಯದು. ಬಟ್ ಅದಕ್ಕೆ ನೀವು ಸೇವ್ ಮಾಡಿ ತಗೊಳ್ಳಿ. ನಾನಿಲ್ಲಿ ದುಡ್ಡಿಗೋಸ್ಕರ ಅಥವಾ ಹೆಸರಿಗೋಸ್ಕರ ಫೇಮ್ಗೋಸ್ಕರ ಸ್ಟಾರ್ಟ್ ಅಂತೂ ಮಾಡಿಲ್ಲ. ಸೊ ಐ ಹೋಪ್ ನಿಮಗೊಂದು ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ಅಂದ್ಕೊತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂದರೆ ನಿಮಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ನೀವು ನಂಗೆ ಮಾಡೋ ಸಪೋರ್ಟು. ಇಲ್ಲ ಅಂದರೆ ಮತ್ತೆ ಪ್ರಯತ್ನ ಮಾಡ್ತೀನಿ ಬೇರೆ ವಿಡಿಯೋ ಮೂಲಕ. ಅವಾಗ ಇಷ್ಟ ಆದರೆ ಅವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮ್ಮನೆ ನಾನು ಇನ್ಮೇಲೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಇನ್ಸ್ಟಾಲಿ ಅಂತ ಹೇಳೋಕ್ಕೋಗಲ್ಲ. ಅದು ನಿಮಗೆ ಅನಿಸ್ಬೇಕು, ನಾನು ಆ ಥರ ವೀಡಿಯೋಸ್ ಮಾಡಬೇಕು. ಅವಾಗ ಬಂದರೆ ಮಾತ್ರ ನನಗೆ ಅದು ನನ್ನ ಜೆನ್ಯೂನ್ ಆರ್ಗ್ಯಾನಿಕ್ ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.